ಕೃಷಿ ಮೇಳ 2024 ನವೆಂಬರ್ 14ರಿಂದ ನವೆಂಬರ್ 17 ಅಂದರೆ ಇವತ್ತು ಅದರ ಕೊನೆಯ ದಿನ. ಸೊ ಇಲ್ಲಿ ನಮಗೆ ಹಲವಾರು ತಳಿಯ ಕುರಿಗಳು, ಮೇಕೆಗಳು, ಮೀನುಗಳು ಹಾಗೂ ಎಮ್ಮೆಗಳು. ಮೊದಲನೇದಾಗಿ ನಾವು ಹೋದಾಗ ನಮಗೆ ಸಿಗೋದು ಕೋಳಿ ಪ್ರಪಂಚ. ಇಲ್ಲಿ ನಮಗೆ ಯಾವ ಥರದ ಕೋಳಿಗಳು ಬೇಕು ಅನ್ನೋ ಮಾಹಿತಿ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಈಗ ನಾವು ಸಾಕಬೇಕು ಅಂತ ಹೇಳಿದಾಗ ಅಥವಾ ನಮಗೆ ಅದ್ರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಹೇಳಿದಾಗ ಅದರ ಮಾಹಿತಿ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಹಾಗೆ ನಮಗೆ ಕಾಣಿಸೋದು ಬೈಲರ್ ಕೋಳಿ ಆಗಿರ್ಬೋದು, ಕಾವೇರಿ ತಳಿಯ ಕೋಳಿಗಳು ಹಾಗೂ ಕಳಿಂಗ ಬೌನ್ಸ್, ಕಾವೇರಿ ಮರಿಗಳು. ಸೊ ಅದ್ರ ಜೊತೆಗೆ ಏನಂತ ಹೇಳಿದಾಗ ಕೋಳಿಗಳನ್ನು ನಾವಲ್ಲಿ ಮುಟ್ಟಲು ಸಹ ಬಹುದು, ಅವರು ನಮಗೆ ಮುಟ್ಟೋದಕ್ಕೆ ಸಹ ನಮಗೆ ಅಲ್ಲಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ನಾವು ಹೋದಾಗ ನಾವು ಹೋಗಿದ್ದು ಮೀನುಗಾರಿಕೆ. ಸೊ ಅಲ್ಲಿ ನಾವು ಹಲವಾರು ಬಗೆಗಿನ ಮೀನುಗಳನ್ನ ಅಲ್ಲಿ ಆ್ಯಕ್ಚುಲಿ ನೋಡ್ಬೋದು. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಸೊ ನಿಮಗೆ ಯಾವ ರೀತಿಯಾದ ಮೀನುಗಳು ಬೇಕು, ಸೊ ಯಾವ ರೀತಿಯಾಗಿ ಅದನ್ನು ಸಾಕಬೇಕು, ಸೊ ಪ್ರತಿಯೊಂದ್ರ ಬಗ್ಗೆ ಕೂಡ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಅವ್ರು ನಿಮಗೆ ಕೊಡ್ತಾರೆ. ಹಾಗೆ ಮುಂದಕ್ಕೆ ಹೋದಾಗ ನಮಗೆ ಕಾಣಿಸಿದ್ದು ಪರ್ಲ್ಸ್ಗಳಲ್ಲಿ ಮಾಡಿರುವಂಥದ್ದು. ಸೊ ಈಗ ನೀವೇ ಇಲ್ಲಿ ನೋಡ್ತಿರ್ಬೋದು. ಸೊ ಪರ್ಲ್ಸ್ಗಳಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಏನು ಮಾಡಿದ್ದಾರೆ ಅದನ್ನು ಸಹ ಅಲ್ಲಿ ಡಿಸ್ಪ್ಲೇಗೆ ಇಡೋದಾಗಿತ್ತು. ಸೊ ನಿಮ್ಗೆ ಏನಾದರೂ ಅದರಲ್ಲಿ ಇಷ್ಟ ಆಗಿದ್ರೆ ನೀವು ಅದನ್ನು ಸಹ ನೀವಲ್ಲಿ ತೊಗೋಬೋದಾಗಿತ್ತು. ಹೀಗೆ ನಾವು ಮೀನುಗಳನ್ನೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಹೋಗಿದ್ದು ಹಸು, ಮೇಕೆ ಹಾಗೂ ಎತ್ತುಗಳನ್ನು ನೋಡೋದಕ್ಕೆ. ಸೊ ಈಗ ನೀವಿಲ್ಲೇ ನೋಡಬಹುದು. ಸೊ ಯಾವ್ಯಾವ ರೀತಿಯಾಗಿ ಮೇಕೆಗಳಾಗಿರ್ಬೋದು, ಕುರಿಗಳಾಗಿರಬಹುದು, ಸೊ ಅಥವಾ ಎತ್ತುಗಳಾಗಿರ್ಬೋದು, ಪ್ರತಿಯೊಂದು ಎಮ್ಮೆಗಳು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರತಿ ವರ್ಷ ನವೆಂಬರಲ್ಲಿ ಆಚರಿಸುವಂತಹ ಈ ಕೃಷಿ ಮೇಳಕ್ಕೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಯಿಂದ ಸಹ ನಮಗೆ ಪ್ರತಿಯೊಬ್ಬರು ಬರೋದಾಗಿ ನಾವು ನೋಡ್ಬೋದು. ಸೊ ಇಲ್ಲಿ ಕೃಷಿ ಮೇಳದಲ್ಲಿ GKVK ಕಾಲೇಜ್ ಕ್ಯಾಂಪಸ್ ಆಗಿರೋದ್ರಿಂದ ನೀವೇನಾದರೂ ಇಲ್ಲಿ ಬರ್ತೀವಿ ಅಂತ ಹೇಳಿದಾಗ ಸೊ ನಿಮಗೆ GKVK ಕ್ಯಾಂಪಸ್ಸಿಂದ ಬಸ್ಗಳನ್ನು ಅವರೇ ಕೂಡ ಅರೇಂಜ್ ಕೂಡ ಮಾಡಿರ್ತಾರೆ. ಸೊ ನೀವು ಅಲ್ಲಿಂದ ಬಸ್ ಹತ್ತಿದ್ರೆ ನೀವು ಡೈರೆಕ್ಟಾಗಿ ಬಂದು ಕೃಷಿ ಮೇಳ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ್ಯಕ್ಚುಲಿ ತಂದು ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ನೀವೆಲ್ಲಿ ನೋಡ್ತಾ ಇದ್ದೀರಾ. ಸೊ ಎಮ್ಮೆಗಳಾಗಿರ್ಬೋದು, ಎತ್ತುಗಳಾಗಿರ್ಬಹುದು, ಎತ್ತಿನ ಬಂಡಿ ಕೂಡ ಸಹ ನೀವು ಇಲ್ಲಿ ನೋಡ್ಬೋದು. ಬಾಳೆಹಣ್ಣಾಗಿರಬಹುದು ಅಥವಾ ಫ್ಲವರ್ ಶೋ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ್ಯಾವ ರೀತಿಯಾಗಿ ನಿಮಗೆ ಫ್ಲವರ್ ಶೋ ಬೇಕೋ ಅದೆಲ್ಲ ನಿಮಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಹಳ್ಳಿ ಮನೆ ವಾತಾವರಣ ಯಾವ ರೀತಿಯಾಗಿರುತ್ತೆ, ಸೊ ಅಲ್ಲಿನ ದನ ಆಗಿರಬಹುದು, ಸೊ ಅಲ್ಲಿನ ಜನ ಆಗಿರ್ಬೋದು, ಅದನ್ನು ಒಂದು ಇದು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಿದೆ. ಸೊ ಅದ್ರ ಜೊತೆಗೆ ಇವಾಗ ನಾವು ಕರ್ನಾಟಕದ ಮಣ್ಣಿನ ವಿಧಗಳು ಏನಂತ ಇದೆ, ಸೊ ಅವುಗಳ ಬಗ್ಗೆ ಕೂಡ ನಿಮಗೆ ಏನಾದರೂ ತಿಳ್ಕೊಬೇಕು ಅಂತ ಹೇಳಿದಾಗ ಸೊ ನೀವು ಇಲ್ಲಿ ಕೂಡ ಅದ್ರ ಬಗ್ಗೆ ತಿಳ್ಕೊಬೋದಾಗಿತ್ತು. ಅದಾದಮೇಲೆ ನಾವು ಜೋಳದ ಮಳಿಗೆಗಳನ್ನ ನೋಡ್ಬೋದು. ಸೊ ಆ ಮಳಿಗೆಗಳಿಗೆ ಎಷ್ಟು ಚೆನ್ನಾಗಿ ಜೋಳದಲ್ಲಿ ಅಲಂಕಾರಗಳನ್ನ ಮಾಡಿದ್ದು ಅನ್ನೋದು ಕೂಡ ನೋಡ್ಬೋದು. ಸಿರಿಧಾನ್ಯಗಳಿಗೆ ಬಂದ್ವಿ. ಸೊ ಇಲ್ಲಿ ನಿಮಗೆ ಯಾವ ತರಹದ ಸಿರಿಧಾನ್ಯಗಳಿದ್ದಾವೆ. ನಂತರ ಜಲಾಯನದ ಬಗ್ಗೆ ಕೂಡ ನಮಗೆ ಅಲ್ಲಿ ನೋಡ್ಬೋದಾಗಿತ್ತು. ಸೊ ಅಲ್ಲಿ ನಮಗೆ ರೇಷ್ಮೆ ಹುಳ ಸಾಕಾಣಿಕೆ ಯಾವ ರೀತಿಯಾಗಿ ಸಿಲ್ಕ್ ವಾಮ್ಗಳಲ್ಲಿ ಅವರು ಹೇಗೆ ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅಲ್ಲಿ ಇತ್ತು. ಸೊ ಜೀವಂತವಾದ ರೇಷ್ಮೆ ಹುಳಗಳನ್ನ ಅಲ್ಲಿ ಆ್ಯಕ್ಚುಲಿ ಇಟ್ಟಿದ್ರು. ಸೊ ನೀವೇನಾದರೂ ರೇಷ್ಮೆ ಹುಳಗಳನ್ನ ನೋಡಬೇಕು ಅಂತ ಹೇಳಿದರೆ ಬೇಕಿದ್ರೆ ನೀವಿಲ್ಲಿ ನೋಡ್ಬೋದಿತ್ತು. ಹಾಗೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಹ ನೀವು ಅದನ್ನು ನೋಡ್ಬೋದಾಗಿತ್ತು. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಬಾಳೆಹಣ್ಣು, ಸೊ ಪ್ರತಿಯೊಂದು ಸಹ ನಿಮಗೆ ಈ ಒಂದು ಎಕ್ಸ್ಪೋದಲ್ಲಿ ಆ್ಯಕ್ಚುಲಿ ಕಾಣಿಸಿತ್ತು. ಅದ್ರ ಜೊತೆಗೆ ಅಲ್ಲಿ ಒಂದು ಗೊಬ್ಬರನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಸಹ ನಿಮಗೆ ಅಲ್ಲಿ ಹಾಕಿದ್ರು. ನೀವೇನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದಾಗ ಅಲ್ಲಿ ಕೂತಿರೋರ ಹತ್ರ ಬೇಕಿದ್ರೆ ನೀವಲ್ಲಿ ತಿಳ್ಕೊಬೋದಾಗಿತ್ತು. ಹಲಸನ್ನಾಗಿರಬಹುದು, ಪ್ರತಿಯೊಂದು ಸಹ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಇದೆಲ್ಲದರ ಜೊತೆಗೆ ನಿಮಗೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ನಿಮಗೆ ಇಲ್ಲಿ ಮಾಹಿತಿಗಳು ಆ್ಯಕ್ಚುಲಿ ಸಿಗ್ತಿತ್ತು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಆ್ಯಕ್ಚುಲಿ ಅಲ್ಲಿ ಅಷ್ಟೊಂದು ಇನ್ನೂ ನೋಡೋಕ್ಕಾಗಿರಲಿಲ್ಲ. ಸೂರ್ಯಕಾಂತಿ ಗಿಡ ಅನ್ನೋದು ಏನು ಹೇಳ್ತೀವಿ ಅದು ಆ್ಯಕ್ಚುಲಿ ಮೇನ್ ಅಟ್ರಾಕ್ಷನ್ ಕೃಷಿ ಮೇಳದಲ್ಲಿ. ಬಟ್ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು. ಸೊ ನೀವುಗಳು ಹೋದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಕೊತೀನಿ. ಸೊ ಹೀಗೆ ಕೃಷಿ ಮೇಳ ಅಂತ ಹೇಳಿದಾಗ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ಒಂದು ತುಂಬ ಹೆಲ್ಪ್ ಆಗುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಯಾರು ಎಂದೂ ಕೃಷಿ ಮೇಳಕ್ಕೆ ಹೋಗಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಇವತ್ತಾದರೂ ಹೋಗಿ ಬನ್ನಿ. ಇಲ್ಲಾಂದರೆ ಅಟ್ಲೀಸ್ಟ್ ಮುಂದಿನ ವರ್ಷ ನವೆಂಬರ್ಗೆ ಇದು ಮತ್ತೆ ಆಯೋಜಿಸುತ್ತಾರೆ. ಆಗ ನೀವೆಲ್ಲರೂ ಕೂಡ ಹೋಗಿ ಬರ್ಬೋದು. ವಿಡಿಯೋ ಕೊನೆಯವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.